ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ 2025 ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಕುಂಭರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ನೀವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಂಭರಾಶಿಗೆ ಅಧಿಪತಿ ಶನಿ. ನಿಮಗೆಲ್ಲ ತಿಳಿದಿರುವ ಹಾಗೆ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3-4ನೇ ಪಾದಗಳು, ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಪೂರ್ವಭಾದ್ರಾ ನಕ್ಷತ್ರದ 1, 2, 3ನೇ ಪಾದಗಳಿರುತ್ತವಲ್ವೇ. ಈಗ ತಿಳಿಸುವಂತಹ ಈ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗಣನೀಯವಾದ ಪ್ರಭಾವಗಳನ್ನು ತೋರತಕ್ಕಂತಹ 5 ಪ್ರಧಾನ ಗ್ರಹಗಳಿರ್ತವೆ. ಹಾಗಾದರೆ ಈ ಡಿಸೆಂಬರ್ ತಿಂಗಳಲ್ಲಿ ಆ ಗ್ರಹಗಳ ಸ್ಥಿತಿ ಏನು ಎಂದು ಗಮನಿಸೋದಾದರೆ, ಮುಖ್ಯವಾಗಿ ರವಿಗ್ರಹ 7ನೇ ಅಧಿಪತಿಯಾಗಿ ಇವರಿಗೆ ಡಿಸೆಂಬರ್ 15 ವೃಶ್ಚಿಕದಿಂದ ಧನಸ್ಸು ರಾಶಿಗೆ ಬರ್ತಾರೆ. ಕುಜಗ್ರಹ ಡಿಸೆಂಬರ್ 7ರಂದು ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಹಾಗೆ ಬುಧ ಡಿಸೆಂಬರ್ 6ರಂದು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಬರ್ತಾರೆ. ನಂತರ ಡಿಸೆಂಬರ್ 29ರಂದು ಮರಳಿ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇವೆಲ್ಲವೂ ಸಹ ಲಾಭಸ್ಥಾನ. ಹಾಗೆ ಈ ಡಿಸೆಂಬರ್ 5ರಂದು ಗುರುವು ಕರ್ಕಾಟಕದಿಂದ ಮಿಥುನ ರಾಶಿಗೆ ವಕ್ರೀಕರಿಸಿ ಹಿಂತಿರುಗಲಿದ್ದಾರೆ. ಇದು ಮುಖ್ಯವಾದಂತಹ ಬದಲಾವಣೆ. ಇನ್ನು ಈ ಶುಕ್ರ ಡಿಸೆಂಬರ್ 20 ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾರೆ. ಧನಸ್ಸು ರಾಶಿಗೆ ಡಿಸೆಂಬರ್ 21 ಪ್ರವೇಶವನ್ನು ಮಾಡ್ತಾರೆ. ಸೊ ಮೇಜರ್ ಆಗಿ ನಿಮಗೆ 10 ಮತ್ತು 11ನೇ ಸ್ಥಾನದಲ್ಲಿರ್ತಕ್ಕಂತಹ ಈ ಗ್ರಹಗಳಿಂದ ಹೆಚ್ಚಿನ ಪ್ರಭಾವ ಬೀರಲಿದೆ. ಇನ್ನು ಶನಿ ನಿಮಗೆ ಧನಸ್ಥಾನ ಮತ್ತು ಕುಟುಂಬ ಸ್ಥಾನವಾದಂತಹ ಮೀನರಾಶಿಯಲ್ಲಿರ್ತಾರೆ. ರಾಹು ನಿಮ್ಮ ಜನ್ಮ ರಾಶಿಯಲ್ಲಿದ್ದರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ವೀಕ್ಷಕರೇ, ಇದು ಡಿಸೆಂಬರ್ ತಿಂಗಳ ಗ್ರಹಗಳ ಸ್ಥಿತಿ. ಈ ಗ್ರಹ ಸ್ಥಿತಿಯನ್ನು ಆಧರಿಸಿಯೇ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲು ಸಾಧ್ಯವಿರುತ್ತದೆ. ಸೊ ಈ ಗ್ರಹಸ್ಥಿತಿ ಆಧಾರಿತ ಕುಂಭರಾಶಿ ಮತ್ತು ಕುಂಭಲಗ್ನದವರಿಗೆ ಲಾಭ ಭಾವದಲ್ಲಿರ್ತಕ್ಕಂತಹ ರವಿ, ಕುಜ, ಶುಕ್ರ ಈ 3 ಗ್ರಹಗಳ ಸಂಯೋಗದಿಂದ ನಿಮ್ಮ ಈ ಡಿಸೆಂಬರ್ ತಿಂಗಳು ಇರತಕ್ಕಂತಹ ಫಲಗಳು ಎಕ್ಸಿಲೆಂಟ್ ಮತ್ತು ಶುಭ ಫಲಗಳು ಅಂತ ಹೇಳ್ಬೋದು. ಮುಖ್ಯವಾಗಿ ಲಾಭ ಭಾವದಲ್ಲಿರ್ತಕ್ಕಂತಹ ಈ ಗ್ರಹಗಳ ಪ್ರಭಾವದಿಂದ ಆರ್ಥಿಕವಾಗಿ ಬಹಳಷ್ಟು ಲಾಭಗಳನ್ನು ಕಾಣ್ತೀರಿ. ಹಣದ ವಿಚಾರದಲ್ಲಿ ಹೆಚ್ಚಿನ ಪಾಸಿಟಿವ್ ಫಲಗಳು ಪಡೆದುಕೊಳ್ತೀರಿ. ಆಕಸ್ಮಿಕವಾದಂತಹ ಧನಲಾಭ ಅಂದರೆ ಯಾವುದಾದ್ರೂ ಎಲ್ಲಿಯಾದರೂ ನಿಮ್ಮ ಹಣ ಸ್ಟ್ರಕ್ ಆಗಿದ್ದಲ್ಲಿ, ಪೆಂಡಿಂಗ್ ಇರತಕ್ಕಂತಹ ಯಾವುದಾದ್ರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಇದ್ದಲ್ಲಿ ಅಂತಹ ಹಣವು ಸಹ ಈ ಸಮಯ ನಿಮಗೆ ಬಂದು ತಲುಪತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಆರೋಗ್ಯ ವಿಚಾರವೆಂದರೆ, ನೀವು ಆರೋಗ್ಯದಿಂದಿದ್ದೇನೆ ಎಂದು ನಿಮ್ಮ ಆತ್ಮ ಒಂದು ವಿಶ್ವಾಸದಿಂದ ಕಂಡರೂ ಸಹ ಆಗಾಗ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತವೆ. ಮುಖ್ಯವಾಗಿ ಸಣ್ಣ ಪುಟ್ಟದಾದಂತಹ ಪೆಟ್ಟುಗಳು ಬೀಳ್ತಕ್ಕಂತಹದ್ದು ಅಂದರೆ ಗಾಯಗಳು ಕಾಣತಕ್ಕಂತಹ ಸಾಧ್ಯತೆಗಳಿರುತ್ತವೆ ಎಂದು ಈ ಗೋಚಾರ ಫಲಗಳು ತಿಳಿಸುತ್ತವೆ. ಸೊ ವಾಹನ ಚಾಲನೆಯಲ್ಲಿ ಅಥವಾ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗರೂಕತೆ ವಹಿಸುವುದು ಬಹಳ ಮುಖ್ಯ. ಇಲ್ಲಿ ಕೇವಲ ವಾಹನ ಚಾಲನೆ ಅಂತ ಅಲ್ಲ, ಮೆಟಲ್ ಸಂಬಂಧ ಅಂದರೆ ಈ ಕಬ್ಬಿಣ ವಸ್ತುಗಳಿಂದ ಕೆಲಸ ಮಾಡುವವರು ಬಹಳ ಎಚ್ಚರಿಕೆಯಿಂದ ಇರುವುದು. ಅಂದರೆ ಗಾಯಗಳಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಎಚ್ಚರಿಕೆ ಬಹಳ ಅಗತ್ಯ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರ ವಿಚಾರವೆಂದರೆ, ನೋ ಡೌಟ್ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣದೊಂದಿಗೆ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ಕಾರ್ಯವನ್ನು ಮಾಡಿಕೊಂಡು ಹೋಗ್ತೀರಿ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಪ್ರತಿಯೊಬ್ಬರು ನಿಮಗೆ ಅಂದರೆ ನಿಮ್ಮ ಸಹೋದ್ಯೋಗಿಗಳಿರಬಹುದು, ನಿಮ್ಮ ಮೇಲಾಧಿಕಾರಿಗಳು ಇವರೆಲ್ಲರೂ ಸಹ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ. ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ಇವರ ಸಹಕಾರ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ವ್ಯಾಪಾರ ಸಂಬಂಧ ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಮೊದಲ ವಾರ ಅಂದರೆ ಡಿಸೆಂಬರ್ 1ರಿಂದ 10ರವರೆಗೆ
ಸಾಧಾರಣವಾದಂತಹ ಫಲಗಳು ಮತ್ತು ಡಿಸೆಂಬರ್ 2, 3, 4ನೇ ವಾರಗಳಲ್ಲಿ ಹೆಚ್ಚಿನ ವ್ಯಾಪಾರ ಮತ್ತು ಹೆಚ್ಚಿನ ಧನಲಾಭ ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಈ ವ್ಯಾಪಾರದಲ್ಲಿ ಹೆಚ್ಚಿನ ಗ್ರಾಹಕರ ಸಹಕಾರದಿಂದ ಮತ್ತು ನಿಮ್ಮ ಶ್ರಮದಿಂದ ಈ ತಿಂಗಳಲ್ಲಿ ಹೆಚ್ಚಿನ ಲಾಭಾಂಶ ಪಡೆಯೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ಬಹುದು. ಇನ್ನು ರವಿಗ್ರಹ ಡಿಸೆಂಬರ್ 15 ಧನಸ್ಸು ರಾಶಿಗೆ ಪ್ರವೇಶಿಸಿದ ನಂತರ ಈ ಸರ್ಕಾರಿ ಸಂಬಂಧಿತ ವಿಚಾರಗಳಲ್ಲಿ ಹೆಚ್ಚಿನ ಅನುಕೂಲವಾದಂತಹ ಫಲಗಳನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇದೇ ಸಮಯದಲ್ಲಿ ಹೆಚ್ಚಿನ ಧನಲಾಭವನ್ನು ಕಾಣ್ತೀರಿ. ನಿಮ್ಮ ಹಳೆಯ ಯಾವುದಾದರೂ ಪೆಂಡಿಂಗ್ ಇರ್ತಕ್ಕಂತಹ ಧನ ಆಕಸ್ಮಿಕವಾಗಿ ನಿಮಗೆ ತಲುಪತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿವೆ. ಇನ್ನು ಕುಂಭರಾಶಿಯವರ ಕುಟುಂಬ ವಿಚಾರ ಗಮನಿಸೋದಾದರೆ, ಕುಟುಂಬದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೀತಕ್ಕಂತಹ ಸಾಧ್ಯತೆಗಳಿವೆ. ಹಾಗೆ ಕುಟುಂಬದೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂತಹ ಅವಕಾಶಗಳಿರುತ್ತವೆ. ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಯಾವುದಾದರೂ ದೇವಾಲಯ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು. ಡಿಸೆಂಬರ್ 15ರ ಈ ಕುಂಭರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ನೋಡಿ, ಡಿಸೆಂಬರ್ 15 ನಂತರ ಉದ್ಯೋಗದ ಅವಕಾಶಗಳು ಬಹಳ ಹೆಚ್ಚಾಗಿರ್ತವೆ. ಈ ಡಿಸೆಂಬರ್ 15ರಿಂದ ಡಿಸೆಂಬರ್ 31ರ ಈ ಮಧ್ಯಕಾಲದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಗುತ್ತವೆ. ಈ ಸಮಯ ನೀವು ಉದ್ಯೋಗ ಪಡೆಯೋದರಲ್ಲಿ ಯಶಸ್ವಿಯಾಗ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಧೈರ್ಯದಿಂದ ಕಾನ್ಫಿಡೆಂಟಾಗಿ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಈ ತಿಂಗಳು ನೀವು ಉದ್ಯೋಗ ಪಡೆಯೋದರಲ್ಲಿ ಸಕ್ಸಸ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಇನ್ನು ಕುಂಭರಾಶಿಯವರ ವಿವಾಹ ಪ್ರಯತ್ನಗಳಲ್ಲಿರ್ತಕ್ಕಂಥವರಿಗೆ ಡಿಸೆಂಬರ್ 17ರಿಂದ ಈ ತಿಂಗಳಾಂತ್ಯದಲ್ಲಿ ವಿವಾಹ ಸಂಬಂಧಗಳು ಅಥವಾ ವಿವಾಹ ದಿನಾಂಕಗಳು ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ. ಅವಿವಾಹಿತ ಕುಂಭರಾಶಿಯ ಯುವಕ ಯುವತಿಯರಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳಬಹುದು. ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 2, ಅದೃಷ್ಟದ ವರ್ಣ ಬಿಳಿ, ಅದೃಷ್ಟದ ವಾರ ಬಂದು ಬುಧವಾರ. ಇದಿಷ್ಟು ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಫಲಗಳು. ವೀಕ್ಷಕರೇ, ಕುಂಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.